ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ? ನಿಮಗೂ ಮಾಟ ಮಾಡಿಸಿದ್ದಾರಾ? ತಿಳಿಯುವುದು ಹೇಗೆ? ಈ ಅನುಭವ ಆದರೆ ನಿಮ್ಮ ಮೇಲೆ ಮಾಟ ಮಾಡಿರೋದು ಕನ್ಫರ್ಮ್. ಮಾಟ ಮಂತ್ರವನ್ನ ಮಾಡಿರೋದನ್ನ ಕಂಡುಹಿಡಿಯೋದು ಹೇಗೆ? ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ನಿಮಗೆ ಮಾಟ ಮಂತ್ರದ ಬಗ್ಗೆ ನಂಬಿಕೆ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋ ಯಾವುದರ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಜಗತ್ತು ಎಷ್ಟೇ ಬೆಳೆದಿರಬಹುದು, ಮನುಷ್ಯ ಎಷ್ಟೇ ಟೆಕ್ನಾಲಜಿಯಲ್ಲಿ ಮುಂದುವರೆದಿರಬಹುದು, ಆದರೆ ಮಾಟ ಮಂತ್ರ ಎಂಬ ಶಬ್ದವನ್ನ ಕೇಳಿದ್ರೆ ಸಾಕು ಒಂದು ಕ್ಷಣ ಕಂಪಿಸಿ ಬಿಡ್ತಾನೆ. ಭಾನಾಮತಿ ಅನ್ನೋದು ಮನುಷ್ಯನ ಎದೆ ಜಲ್ಲನಿಸುವಂತೆ ಮಾಡುತ್ತೆ. ಅದೆಂಥ ದೊಡ್ಡ ವ್ಯಕ್ತಿ ಆಗಿರಬಹುದು, ವಾಮಾಚಾರ ವಶೀಕರಣ ಅಂದ್ರೆ ಸಾಕು ಬೆಚ್ಚಿ ಬೀಳೋದು ಗ್ಯಾರಂಟಿ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ, ಎದುರಾಳಿಯನ್ನ ಸರ್ವನಾಶ ಮಾಡಬೇಕು ಅಂತ ಅಮಾವಾಸ್ಯೆಯ ಕಡು ರಾತ್ರಿಯೆಂದು ಸ್ಮಶಾನಗಳಲ್ಲಿ ವಿಚಿತ್ರ ಪೂಜೆ ಮಾಡ್ತಾರೆ. ಅದು ಕೇವಲ ಬರೀ ಪೂಜೆಯಲ್ಲ, ಬದಲಿಗೆ ದುಷ್ಟ ಶಕ್ತಿಗಳನ್ನ ವಶೀಕರಣ ಮಾಡಿಕೊಂಡು ಅವುಗಳ ಸಹಾಯದಿಂದ ತಮ್ಮ ಎದುರಾಳಿಯನ್ನ ನಿಷ್ಕ್ರಿಯಗೊಳಿಸೋ ಉದ್ದೇಶದಿಂದ ನಡೆಯೋ ಮಾಟ ಮಂತ್ರ. ಹಾಗಾದ್ರೆ ಏನಿದು ಮಾಟ ಮಂತ್ರ? ಇದರಿಂದ ಮನುಷ್ಯರ ಮೇಲಾಗುವ ಪರಿಣಾಮಗಳು ಏನೇನು? ಇದನ್ನ ಯಾರು ಮಾಡ್ತಾರೆ? ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರಾ? ಮಾಡಿಸಿದ್ರೆ ಅದನ್ನ ಪತ್ತೆ ಹಚ್ಚೋದು ಹೇಗೆ? ನಿಮಗೆ ಸಿಗೋ ಸೂಚನೆಗಳು ಏನೇನು? ಈ ವಿಡಿಯೋದಲ್ಲಿ ಈ $1 ಮಿಲಿಯನ್ ಪ್ರಶ್ನೆಗಳಿಗೆ ತುಂಬಾ ಸರಳ ಭಾಷೆಯಲ್ಲಿ ಉತ್ತರವನ್ನ ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಕಣ್ಕಟ್ಟು ವಿದ್ಯೆ ಅಂತ ಅನ್ನೋದು ಸಾಮಾನ್ಯ ಅಲ್ಲ. ನಿಧಿಯಾಸೆಗಾಗ್ಲಿ, ಬೇರೆಯವರ ಏಳಿಗೆಯನ್ನ ಸಹಿಸದೆ ಅವರನ್ನ ನಿರ್ನಾಮ ಮಾಡುವ ಸಲುವಾಗಿ ಆಗ್ಲಿ ಈ ಮಾಟ ಮಂತ್ರವನ್ನ ಪ್ರಯೋಗಿಸಲಾಗತ್ತೆ. ನಿಮ್ಮ ಸುತ್ತಮುತ್ತಲೂ ಅಥವಾ ನಿಮ್ಮ ಪರಿಚಯಸ್ಥರೇ ನಿಮ್ಮ ಮೇಲೆ ಮಾಟ ಮಾಡಿಸಿರಬಹುದು. ಅದೇ ಮನೆಯಲ್ಲಿ ಕಲಹ, ಅಶಾಂತಿ, ಕಷ್ಟ, ಆರೋಗ್ಯ ಸಮಸ್ಯೆ, ಹೀಗೆ ಈ ಎಲ್ಲವನ್ನು ನಿಮ್ಮನ್ನ ಅಥವಾ ನಿಮ್ಮ ಕುಟುಂಬವನ್ನ ಕಾಡ್ತಾ ಇದೆಯಾ? ಹಾಗಾದ್ರೆ ಎಚ್ಚರ ವಹಿಸೋದು ಒಳ್ಳೆಯದು. ನಿಮಗೂ ಕೂಡ ವಾಮಾಚಾರ, ಮಾಟ ಮಂತ್ರಗಳಿಂದ ಕೆಡುಕಾಗ್ತಾ ಇದ್ರೆ ಅದರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋದು ಉತ್ತಮ. ಹಾಗಾದ್ರೆ ನಿಮ್ಮ ಮೇಲೆ ಮಾಟ ಮಂತ್ರ, ವಾಮಾಚಾರ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋದು ಹೇಗೆ? ಅದರಿಂದ ಕಂಡು ಬರುವ ಲಕ್ಷಣಗಳಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ. ಫಸ್ಟ್, ಒಬ್ಬ ವ್ಯಕ್ತಿಯ ಮೇಲೆ ವಾಮಾಚಾರ ನಡೆದಿದ್ರೆ ಉಸಿರಾಟದ ಸಮಯದಲ್ಲಿ ಉಬ್ಬಸ ಹೆಚ್ಚಾಗತ್ತೆ. ಈ ಲಕ್ಷಣ ಕಂಡು ಬಂದಲ್ಲಿ ವಾಮಾಚಾರ, ಮಾಟ ಮಂತ್ರ ಕೈಚಳಕವಾಗಿದೆ ಅಂತ ಪರಿಗಣಿಸಲಾಗತ್ತೆ. ಇದಿಷ್ಟೇ ಇಲ್ಲದೆ ಆ ವ್ಯಕ್ತಿಯ ರಕ್ತದೊತ್ತಡ ಹೆಚ್ಚಾಗ್ತಾ ಇದೆ, ಅಲ್ಲದೆ ಆ ವ್ಯಕ್ತಿಯ ನಾಡಿಯ ವೇಗವನ್ನು ಹೆಚ್ಚಾಗಿಸುತ್ತೆ. ಇನ್ನು ದುಷ್ಟ ಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತೆ. ಯಾರ ಮೇಲೆ ಯಂತ್ರಗಳ ಪ್ರಯೋಗವಾಗ್ತಾ ಇರತ್ತೋ ಆ ವ್ಯಕ್ತಿ ನಿದ್ದೆ ಮಾಡ್ತಾ ಇದ್ರೆ ಅವನು ಇದ್ದಕ್ಕಿದ್ದಂತೆ ಕಿರುಚಾಡುತ್ತಾ ಎದ್ದು ಬಿಡ್ತಾನೆ. ಅಲ್ಲದೆ ಭಯಾನಕ ಕನಸುಗಳು ಬೀಳತ್ವೆ. ಈ ರೀತಿ ಪದೇ ಪದೇ ಇಂತಹ ಕನಸುಗಳು ಬೀಳ್ತಾ ಇದ್ರೆ ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಒಬ್ಬ ವ್ಯಕ್ತಿಯ ಮೇಲೆ ಮಾಟ ಮಂತ್ರ ನಡೆದಿದ್ರೆ ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾನೆ. ಆತನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ವಾಮಾಚಾರದಿಂದ ಆತನ ನಿಜ ವ್ಯಕ್ತಿತ್ವವೇ ಬದಲಾಗಿ ಹೋಗ್ಬಿಡತ್ತೆ. ಕೆಲವೊಮ್ಮೆ ದೈಹಿಕವಾಗಿ ತನ್ನನ್ನ ತಾನೇ ಹಿಂಸಿಸಿಕೊಳ್ತಾನೆ. ಹಾಗಾದ್ರೆ ಈ ತಂತ್ರವಿದ್ಯೆ ಆರಂಭವಾಗಿದ್ದು ಹೇಗೆ? ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳು ಇವೆ. ಉತ್ತಮ ಗುಣವುಳ್ಳ ವ್ಯಕ್ತಿ ದೇವರ ಬಳಿ ದೇವರೇ ನನ್ನ ಇಚ್ಛೆಯನ್ನ ಪೂರೈಸುವಂತ ಬೇಡಿಕೊಳ್ತಾನೆ. ಆದ್ರೆ ತಂತ್ರ ಸಾಧನೆಯಲ್ಲಿ ತೊಡಗುವವರು ದೇವರನ್ನ ಒಲಿಸಿಕೊಳ್ಳಲು ಬಲವಂತವಾಗಿ ಮಾಟ ಮಂತ್ರದ ಮೊರೆ ಹೋಗ್ತಾರೆ. ಇನ್ನು ನಿಮ್ಮ ಮೇಲೂ ಮಾಟ ಮಂತ್ರ ಪ್ರಯೋಗ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋದು ಹೇಗೆ? ಅದರ ಬಗ್ಗೆನೂ ಹೇಳ್ತೀವಿ, ಕೇಳಿ. ರಾತ್ರಿಯಲ್ಲಿ ಹಾಸಿಗೆಯ ಕೆಳಗೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನ ತುಂಬಿಟ್ಟು ಮನಸ್ಸಿನಲ್ಲಿ ದೇವರನ್ನ ನೆನೆಸಿಕೊಳ್ಳುತ್ತಾ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯವಿದ್ರೆ ಅದು ತಿಳಿಯುವಂತೆ ಮಾಡು ಅಂತ ಬೇಡ್ಕೊಂಡು ಮಲಗಿ. ಇದರಿಂದ ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯ ಹರಿವು ಬಹುಬೇಗ ದೂರವಾಗುತ್ತೆ. ಒಂದು ವೇಳೆ ನೀವು ತುಂಬಿಸಿಟ್ಟಿದ್ದ ಆ ನೀರು ಕಡಿಮೆಯಾಗಿದ್ರೆ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದಿಷ್ಟೇ ಅಲ್ಲದೆ, ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನ ಒಂದು ಗಿಡಕ್ಕೆ ಹಾಕಿ ಅದನ್ನ 8 ದಿನಗಳವರೆಗೆ ನಿರಂತರವಾಗಿ ಮಾಡಬೇಕು. ಇದನ್ನ ಮಾತ್ರ ನೆನಪಿಟ್ಕೊಳ್ಳಿ. ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ರೆ ಆ ಸಸ್ಯವು ಅದನ್ನ ಹೀರಿಕೊಳ್ಳುತ್ತೆ. ಮಾಟ ಮಂತ್ರ ಆ ವ್ಯಕ್ತಿಯ ಮೇಲೆ ಆಗಾಗಲೇ ಗಾಢ ಪರಿಣಾಮ ಬೀರ್ತಾ ಇದ್ರೆ ಆ ಗಿಡ 3 ರಿಂದ 4 ದಿನದಲ್ಲಿ ಒಣಗಿ ಹೋಗೋದಕ್ಕೆ ಪ್ರಾರಂಭವಾಗತ್ತೆ. ಇನ್ನು ಸ್ನೇಹಿತರೆ, ಇದೀಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ತಂತ್ರ ಶಕ್ತಿಗಳ ದುರುಪಯೋಗವನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದರೆ ಕೆಲವರು ಯಾರಿಗೂ ಗೊತ್ತಿಲ್ಲದ ಹಾಗೆ ವಾಮಾಚಾರ ಮಾಡ್ತಿದ್ದಾರೆ. ಭಗವಾನ್ ಶಿವನು ಶುಭ ಕಾರ್ಯಗಳಿಗಾಗಿ 80% ತಂತ್ರಶಕ್ತಿಗಳನ್ನ ರಚಿಸಿದ್ರು. ಅದನ್ನ 20% ಕಾಳಿ ಮಾತೆಯು ಸೃಷ್ಟಿಸಿದಳು ಎನ್ನುವ ಉಲ್ಲೇಖ ಇದೆ.
ಸ್ವಾರ್ಥಿ ಜನರು ಶುಭ ಕಾರ್ಯಗಳಿಗೆ ಬಳಸದ ಈ ಎರಡೂ ಭಾಗವನ್ನ ಒಟ್ಟುಗೂಡಿಸಿ ದುಷ್ಟಶಕ್ತಿಗಳನ್ನ ಒಲಿಸಿಕೊಳ್ತಾರೆ. ಇದರಿಂದ ಬೇರೆಯವರ ಮನೆ ಹಾಳು ಮಾಡಲು ಮುಂದಾಗ್ತಾರೆ. ಅಷ್ಟೇ ಅಲ್ಲ, ಇದೇ ವಾಮಾಚಾರಕ್ಕೆ ಸಿಲುಕಿ ಅದೆಷ್ಟೋ ಜನ ಪ್ರಾಣವನ್ನೂ ಕಳೆದುಕೊಂಡು ಇದ್ದಾರೆ. ಇದೇ ಕಾರಣಕ್ಕಾಗಿಯೇ ಮಾಟಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್, ವಾಮಾಚಾರವನ್ನ ನಿಷೇಧಿಸಲಾಗಿದೆ. ಇನ್ನು ದುಷ್ಟಶಕ್ತಿಗಳು ರಾತ್ರಿಯಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತೆ. ಯಾರ ಮೇಲೆ ಯಂತ್ರಗಳ ಪ್ರಯೋಗವಾಗ್ತಾ ಇರತ್ತೋ ಆ ವ್ಯಕ್ತಿ ನಿದ್ದೆ ಮಾಡ್ತಾ ಇದ್ರೆ ಅವನು ಇದ್ದಕ್ಕಿದ್ದಂತೆ ಕಿರುಚಾಡುತ್ತಾ ಎದ್ದು ಬಿಡ್ತಾನೆ. ಅಲ್ಲದೆ ಭಯಾನಕ ಕನಸುಗಳು ಬೀಳತ್ವೆ. ಈ ರೀತಿ ಪದೇ ಪದೇ ಇಂತಹ ಕನಸುಗಳು ಬೀಳ್ತಾ ಇದ್ರೆ ಅದರ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು. ಒಬ್ಬ ವ್ಯಕ್ತಿಯ ಮೇಲೆ ಮಾಟಮಂತ್ರ ನಡೆದಿದ್ರೆ ಆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಹಿಂಸೆಯನ್ನ ಅನುಭವಿಸ್ತಾನೆ. ಆತನ ಆಲೋಚನೆಗಳು ಇದ್ದಕ್ಕಿದ್ದಂತೆ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ವಾಮಾಚಾರದಿಂದ ಆತನ ನಿಜ ವ್ಯಕ್ತಿತ್ವವೇ ಬದಲಾಗಿ ಹೋಗ್ಬಿಡತ್ತೆ. ಕೆಲವೊಮ್ಮೆ ದೈಹಿಕವಾಗಿ ತನ್ನನ್ನು ತಾನೇ ಹಿಂಸಿಸಿಕೊಳ್ತಾನೆ. ಹಾಗಾದ್ರೆ ಈ ತಂತ್ರವಿದ್ಯೆ ಆರಂಭವಾಗಿದ್ದು ಹೇಗೆ? ಸನಾತನ ಧರ್ಮದಲ್ಲಿ ಇಂತಹ ಅನೇಕ ಮಂತ್ರಗಳು ಮತ್ತು ಪೂಜಾ ವಿಧಾನಗಳು ಇವೆ. ಉತ್ತಮ ಗುಣವುಳ್ಳ ವ್ಯಕ್ತಿ ದೇವರ ಬಳಿ ದೇವರೇ ನನ್ನ ಇಚ್ಛೆಯನ್ನ ಪೂರೈಸುವಂತ ಬೇಡಿಕೊಳ್ತಾನೆ. ಆದರೆ ತಂತ್ರ ಸಾಧನೆಯಲ್ಲಿ ತೊಡಗುವವರು ದೇವರನ್ನ ಒಲಿಸಿಕೊಳ್ಳಲು ಬಲವಂತವಾಗಿ ಮಾಟಮಂತ್ರದ ಮೊರೆ ಹೋಗ್ತಾರೆ. ಇನ್ನು ನಿಮ್ಮ ಮೇಲೂ ಮಾಟಮಂತ್ರ ಪ್ರಯೋಗ ಆಗಿದೆ ಅನ್ನೋದನ್ನ ತಿಳಿದುಕೊಳ್ಳೋದು ಹೇಗೆ? ಅದರ ಬಗ್ಗೆನೂ ಹೇಳ್ತೀವಿ ಕೇಳಿ. ರಾತ್ರಿಯಲ್ಲಿ ಹಾಸಿಗೆಯ ಕೆಳಗೆ ಒಂದು ಗಾಜಿನ ಲೋಟದಲ್ಲಿ ಅಥವಾ ಪಾತ್ರೆಯಲ್ಲಿ ನೀರನ್ನ ತುಂಬಿಟ್ಟು ಮನಸ್ಸಿನಲ್ಲಿ ದೇವರನ್ನ ನೆನೆಸಿಕೊಳ್ಳುತ್ತಾ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿಯ ಪ್ರಾಬಲ್ಯವಿದ್ರೆ ಅದು ತಿಳಿಯುವಂತೆ ಮಾಡು ಅಂತ ಬೇಡ್ಕೊಂಡು ಮಲಗಿ. ಇದರಿಂದ ನಿಮ್ಮಲ್ಲಿನ ನಕಾರಾತ್ಮಕ ಶಕ್ತಿಯ ಹರಿವು ಬಹುಬೇಗ ದೂರವಾಗುತ್ತೆ. ಒಂದು ವೇಳೆ ನೀವು ತುಂಬಿಸಿಟ್ಟಿದ್ದ ಆ ನೀರು ಕಡಿಮೆಯಾಗಿದ್ರೆ ನಿಮ್ಮ ಮೇಲೆ ಮಾಟಮಂತ್ರ ಮಾಡಿಸಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದಿಷ್ಟೇ ಅಲ್ಲದೆ, ನೀರಿಟ್ಟು ಮಲಗಿದ ಮರುದಿನ ಬೆಳಗ್ಗೆ ಬೇಗನೆ ಎದ್ದು ಮೊದಲು ಆ ನೀರನ್ನ ಒಂದು ಗಿಡಕ್ಕೆ ಹಾಕಿ ಅದನ್ನ 8 ದಿನಗಳವರೆಗೆ ನಿರಂತರವಾಗಿ ಮಾಡಬೇಕು. ಇದನ್ನ ಮಾತ್ರ ನೆನಪಿಟ್ಕೊಳ್ಳಿ. ವ್ಯಕ್ತಿಯ ಮೇಲೆ ತಾಂತ್ರಿಕ ಪ್ರಯೋಗವಾಗಿದ್ರೆ ಆ ಸಸ್ಯವು ಅದನ್ನ ಹೀರಿಕೊಳ್ಳುತ್ತೆ. ಮಾಟಮಂತ್ರ ಆ ವ್ಯಕ್ತಿಯ ಮೇಲೆ ಆಗಾಗಲೇ ಗಾಢ ಪರಿಣಾಮ ಬೀರ್ತಾ ಇದ್ರೆ ಆ ಗಿಡ 3 ರಿಂದ 4 ದಿನದಲ್ಲಿ ಒಣಗಿ ಹೋಗೋದಕ್ಕೆ ಪ್ರಾರಂಭವಾಗತ್ತೆ. ಇನ್ನು ಸ್ನೇಹಿತರೆ, ಇದೀಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ತಂತ್ರ ಶಕ್ತಿಗಳ ದುರುಪಯೋಗವನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಆದರೆ ಕೆಲವರು ಯಾರಿಗೂ ಗೊತ್ತಿಲ್ಲದ ಹಾಗೆ ವಾಮಾಚಾರ ಮಾಡ್ತಿದ್ದಾರೆ. ಭಗವಾನ್ ಶಿವನು ಶುಭ ಕಾರ್ಯಗಳಿಗಾಗಿ 80% ತಂತ್ರಶಕ್ತಿಗಳನ್ನ ರಚಿಸಿದ್ರು. ಅದನ್ನ 20% ಕಾಳಿ ಮಾತೆಯು ಸೃಷ್ಟಿಸಿದಳು ಎನ್ನುವ ಉಲ್ಲೇಖ ಇದೆ. ಸ್ವಾರ್ಥಿ ಜನರು ಶುಭ ಕಾರ್ಯಗಳಿಗೆ ಬಳಸದ ಈ ಎರಡೂ ಭಾಗವನ್ನ ಒಟ್ಟುಗೂಡಿಸಿ ದುಷ್ಟಶಕ್ತಿಗಳನ್ನ ಒಲಿಸಿಕೊಳ್ತಾರೆ. ಇದರಿಂದ ಬೇರೆಯವರ ಮನೆ ಹಾಳು ಮಾಡಲು ಮುಂದಾಗ್ತಾರೆ. ಅಷ್ಟೇ ಅಲ್ಲ, ಇದೇ ವಾಮಾಚಾರಕ್ಕೆ ಸಿಲುಕಿ ಅದೆಷ್ಟೋ ಜನ ಪ್ರಾಣವನ್ನೂ ಕಳೆದುಕೊಂಡು ಇದ್ದಾರೆ. ಇದೇ ಕಾರಣಕ್ಕಾಗಿಯೇ ಮಾಟಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್, ವಾಮಾಚಾರವನ್ನ ನಿಷೇಧಿಸಲಾಗಿದೆ. ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮಗೂ ಕೂಡ ಒಂಥರ ಉತ್ಸಾಹ ಇರುತ್ತೆ, ಜೊತೆಗೆ ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಇನ್ನು ನಮ್ಮ ಚಾನಲ್ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.